Alfred Adler, ಒಬ್ಬ psychologist, he has done a thorough research on the people who have got superiority complex. ಇದೊಂದು ಮಾಲ್ ಅಡಾಪ್ಟಿವ್ ಬಿಹೇವಿಯರ್. ಒಂದು ಓವರ್ ಪೀರಿಯಡ್ ಆಫ್ ಟೈಮ್ ಅದನ್ನು ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಪರ್ಸನಾಲಿಟಿನಲ್ಲಿ ಒಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ನ. ಮೇ ಬಿ ಇಟ್ ಕುಡ್ ಬಿ ಇನ್ ದ ಬಿಹೇವಿಯರ್, ಮೇ ಬಿ ಇನ್ ದ ಎಕ್ಸ್ಪ್ರೆಷನ್ ಆರ್ ಈವನ್ ಇನ್ ದ ಬಾಡಿ ಲ್ಯಾಂಗ್ವೇಜ್. ಸಮ್ಟೈಮ್ಸ್ ಒಂದೊಂದ್ಸರಿ ಇದು ಎಕ್ಸ್ಪ್ಲಿಸಿಟ್ ಆಗಿರುತ್ತೆ, ಕೆಲವು ಸರ್ತಿ ಇದು ಇಂಪ್ಲಿಸಿಟ್ ಆಗಿರುತ್ತೆ. ಯಾಕೆ ಒಬ್ಬ ಮನುಷ್ಯ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ನ ಡೆವಲಪ್ ಮಾಡ್ಕೊಂಡಿರ್ತಾರೆ ಅಂತ ಡೀಪ್ ಡೌನ್ ಒಂದು ವ್ಯಕ್ತಿ ಬಗ್ಗೆ ತಿಳ್ಕೊಂಡಾಗ ಒಳಗೆ ಎಲ್ಲೋ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ, ಐ ಆಮ್ ನಾಟ್ ಸಫಿಷಿಯೆಂಟ್ ಎನಫ್ ಅಂತ. ಅದನ್ನು ಕವರ್ ಅಪ್ ಮಾಡ್ಕೊಳ್ಳೋಕೆ ಸಲುವಾಗಿ ಹೈಪರ್ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ನ ಡೆವಲಪ್ ಮಾಡ್ಕೋತಾ ಹೋಗ್ತಾರೆ. ವೆರೇನ್ ಕಾನ್ಫಿಡೆಂಟ್ ಮನುಷ್ಯನಿಗೂ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ನ ತೋರಿಸೋ ಮನುಷ್ಯನಿಗೂ ತುಂಬ ಕ್ಲಿಯರ್ ಡಿಫ್ರೆನ್ಸ್ ಎದ್ದು ಕಾಣಿಸುತ್ತೆ. ಕಾನ್ಫಿಡೆಂಟ್ ಮನುಷ್ಯನಿಗೆ ನಿನಗೊಂದು ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರೆ ಹಿ ಡೋಂಟ್ ಗೆಟ್ ಅಫೆಂಡೆಡ್. ವೆರಾಸ್ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರೋ ಒಬ್ಬ ಮನುಷ್ಯನಿಗೆ ಈ ಥರ ಸುಪೀರಿಯಾರಿಟಿ ಇರೋ ಮನುಷ್ಯರ ಜೊತೆಗೆ ಬದುಕೋದೂ ಕಷ್ಟ, ಕೆಲಸ ಮಾಡೋದು ಕಷ್ಟ. ಅವರಿಗೆ ಪ್ರತಿದಿನ ಆ ಸುಪೀರಿಯಾರಿಟಿ ಫೀಡ್ ಬೇಕಾಗತ್ತೆ. ನಾನು ಶ್ರೇಷ್ಠ, ನನಗೆಲ್ಲ ಗೊತ್ತಿದೆ, ನಾನು ಇನ್ನೊಬ್ಬರಿಂದ ಏನೂ ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ. ಸೊ ಏನಾಗುತ್ತೆ, ಅವರು ತಮ್ಮ ಸುತ್ತಮುತ್ತ ಇರೋರನ್ನ ಕಾನ್ಸ್ಟೆಂಟಾಗಿ ರೂಲ್ಡ್ ಔಟ್ ಮಾಡ್ತಿರ್ತಾರೆ. ನೀವು ಗಮನಿಸಿ ನೋಡಿ, ಸಾಮಾನ್ಯ ಯಾರ ಮಾತುಗಳಲ್ಲಿ ಇಲ್ಲ ಇಲ್ಲ, ಅಲ್ಲ 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 ಅಂತ ಯಾರ್ದೋ ಇನ್ನೊಬ್ಬರು ಮಾತನ್ನು ಕಟ್ ಡೌನ್ ಮಾಡಿ ಈ ಪದಗಳನ್ನ ಯೂಸ್ ಮಾಡ್ತಿರ್ತಾರೆ. ದೇ ಆರ್ ದ ಒನ್ ಹೂ ಸ್ಟ್ರಾಂಗ್ಲಿ ಬಿಲೀವ್ ಇನ್ಸೈಡ್. ಒಳಗಡೆಯಿಂದ ಅವರು ಅದನ್ನ ಅನ್ಕೊಂಡ್ಬಿಡುತ್ತೆ ಪರ್ಮನೆಂಟಾಗಿ, ದಟ್ ನಾನು ಹೇಳೋದನ್ನ ಹಿಡಿಬೇಕು, ನಾನು ಹೇಳೋದಷ್ಟೇ ಕರೆಕ್ಟ್, ಇವ್ರಿಗೆ ಇನ್ಯಾರಿಗೂ ಗೊತ್ತಿರಲ್ಲ, ತಾನು ಮಾತ್ರನೇ ಸರ್ವಶ್ರೇಷ್ಠ, ಉಳಿದಿರೋದೆಲ್ಲ ಕನಿಷ್ಠ ಅನ್ನೋದೊಂದು ತಲೆ ಕೂತ್ಕೊಂಡ್ಬಿಟ್ಟಿರುತ್ತೆ. ಇಂಥವ್ರ ಜೊತೆಗೆ ಟೀಮ್ ವರ್ಕ್ ಮಾಡೋದು ಕಷ್ಟ, ಇಂಥವ್ರ ಜೊತೆಗೆ ಸಹಜೀವನ ಮಾಡೋದು ಕಷ್ಟ, ಇಂಥವ್ರ ಜೊತೆಗೆ ರಿಲೇಷನ್ಶಿಪ್ ಬೆಳೆಸೋದು ಕಷ್ಟ. ಇಲ್ಲ ನಮ್ಮ ವ್ಯಕ್ತಿತ್ವದಲ್ಲಿ ನಮಗೆ ಗೊತ್ತಿಲ್ಲದೆ ಇದ್ದರೆ ಕರೆಕ್ಷನ್ ಮಾಡ್ಕೋಬೋದು, ಇಲ್ಲ ಇನ್ನೊಬ್ಬರ ವ್ಯಕ್ತಿತ್ವದಲ್ಲಿ ಇಂಥದ್ದಿದೆ ಅಂತಂದರೆ ಇಷ್ಟೆಲ್ಲದರ ಜೊತೆಗೆ ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರೋ ಜನ ಯಾರು ತಮ್ಮನ್ನ ಹಾಡಿ ಹೊಗಳಿ ಅಥವಾ ತಮ್ಮ ಸುಪೀರಿಯಾರಿಟಿಗೆ ಆ ಈಗೋಗೆ ಎವ್ರಿಡೇ ಫೀಡ್ ಕೊಡ್ತಿರ್ತಾರೆ ಅಥವಾ ತಮ್ಮಂತೆ ನಡೀತಿರ್ತಾರೆ, ತಮ್ಮ ನಿರ್ಧಾರಗಳನ್ನ ಒಪ್ಕೊಳ್ಳೋವಂಥದ್ದು ಅಥವಾ ತಮ್ಮನ್ನ ಪ್ರೇಸ್ ಮಾಡೋಂಥವ್ರು, ಇಂಥವ್ರನ್ನ ಹತ್ತಿರ ಇಟ್ಕೋತಾರೆ. ಸೊ ಅಲ್ಲಿ ಫೇವ್ರೆಟಿಸಮ್ ಆ್ಯಂಡ್ ಫೇವ್ರೆಟ್ ಸರ್ಕಲ್ ಅನ್ನೋದು ಡೆವಲಪ್ ಆಗ್ತಾ ಹೋಗ್ತಿರುತ್ತೆ. ಯಾರು ಇರೋದನ್ನ ಇದ್ದಂಗೆ ಹೇಳ್ತಿರ್ತಾರೆ ಅಥವಾ ಇದು ಸರಿ ತಪ್ಪುಗಳು, ಒಂದು ಕೆಲಸದ ವಿಚಾರವಾಗಿ, ಒಂದು ನಿರ್ಧಾರದ ಸಲುವಾಗಿ ಯಾರು ಒಂದು ಕ್ಲಾರಿಟಿನ ಕೊಡ್ತಿರ್ತಾರೆ ಅವರು ಬೇಡ ಅನ್ಸೋಕ್ಕೆ ಶುರುವಾಗುತ್ತೆ. ಸೊ ಇಲ್ಲಿ ಒಂಥರ ಡಿಮೋಟಿವೇಶನ್ ಶುರುವಾಗುತ್ತೆ, ಒಂದು ಡಿಮೋರಲೈಸಿಂಗ್ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓವರಾಲ್ ಆಗಿ ಇಲ್ಲ ಕೆಲಸನೂ ಹ್ಯಾಂಪರ್ ಆಗ್ತಿರುತ್ತೆ, ಇಲ್ಲ ರಿಲೇಷನ್ಶಿಪ್ಪು ಹ್ಯಾಂಪರ್ ಆಗ್ತಾ ಹೋಗ್ತಾ ಇರುತ್ತೆ. ಗ್ರೂಪಿಸಮ್ ಶುರುವಾಗುತ್ತೆ. ಮೇ ಬಿ ಇಟ್ ಕುಡ್ ಬಿ ಫ್ಯಾಮಿಲಿನಲ್ಲೂ ಕೂಡ ಆಗುತ್ತೆ ಅಥವಾ ಆರ್ಗನೈಸೇಷನಲ್ಲಿ ಕೂಡ ಆಗುತ್ತೆ. ಸೊ ಕ್ಲಾರಿಟಿ ಇಟ್ಕೊಳ್ಳೋದು, ದಟ್ ಓಕೆ ನನಗೆ ಸುಪೀರಿಯಾರಿಟಿಗೆ ನನ್ನ ಈಗೋಗೆ ನಾನು ಫೀಡ್ ಮಾಡ್ತಾ ಇದ್ದೀನಾ ಅಂತ ಕ್ಲಾರಿಟಿ ಇಟ್ಕೊಳ್ಳೋದು ಇಂಪಾರ್ಟೆಂಟು.